ಇನ್ನು ಖ್ಯಾತ ಗಾಯಕ ಸೋನು ನಿಗಮ್ ಲೈವ್ ಶೋ ನೀಡುವ ಸಂದರ್ಭದಲ್ಲೇ ಅವರಿಗೆ ತೀವ್ರವಾದಂತಹ ಬೆನ್ನು ನೋವು ಕಾಣಿಸ್ಕೊಂಡಿದೆ. ಬೆನ್ನು ನೋವಿನಿಂದ ಬಳಲ್ತಾ ಇದ್ದಂತಹ ಗಾಯಕ ಸೋನು ನಿಗಮ್ನನ್ನ ಈಗ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಪುಣೆ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ಗೆ ಅನಾರೋಗ್ಯ ಕಾಣಿಸ್ಕೊಳ್ತು. ವೇದಿಕೆಯಲ್ಲೇ ವೈದ್ಯರ ತಂಡ ಅಲ್ಲಿಗೆ ಆಗಮಿಸಿ ಸೋನು ನಿಗಮ್ಗೆ ಚಿಕಿತ್ಸೆಯನ್ನು ಕೊಟ್ಟರು. ಬೆನ್ನು ನೋವು ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರು, ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೀಡಿದ್ರು. ಬಟ್ ಆ ಟೈಮ್ನಲ್ಲೇ ಇದಕ್ಕಿದ್ದ ಹಾಗೆ ತೀವ್ರ ಥರದಲ್ಲಿ ಅವರಿಗೆ ಬೆನ್ನು ನೋವು ಕಾಡೋದಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಇಲ್ಲಿ ಅವರ ಶೋಗಳು ಅಂತ ಹೇಳಿದ್ರೆ ಬರೀ ಅದು ಸಿಂಗಿಂಗ್ ಆಗಿರೋದಿಲ್ಲ, ಸಿಂಗಿಂಗ್ ಜೊತೆಗೆ ಅವರು ಪರ್ಫಾರ್ಮ್ ಕೂಡ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಆ ಟೈಮ್ನಲ್ಲಿ ಇದಕ್ಕಿದ್ದ ಹಾಗೆ ಕ್ಯಾಚ್ ಆಗಿದೆ. ನೋಡಿ, ಇಲ್ಲಿ ಆ ವಿಡಿಯೋನ ಸ್ವತಃ ಸೋನು ನಿಗಮ್ ಶೇರ್ ಮಾಡ್ಕೊಂಡಿದ್ದಾರೆ. ತನಗೆ ಆದಂಥ ಒಂದು ನೋವಿನ ಬಗ್ಗೆ ಮಾತಾಡಿದ್ದಾರೆ. ನಂತರ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಅವರು ಪಡೆದಿದ್ದಾರೆ. ತಕ್ಷಣಕ್ಕೆ ಸೋನು ನಿಗಮ್ ಅಲ್ಲೇ ಒಂದು ಸ್ವಲ್ಪ ಚೇತರಿಕೆಯನ್ನು ಕಾಣೋ ಪ್ರಯತ್ನ ಮಾಡಿದ್ರು. ಅಲ್ಲಿದ್ದಂಥ ವೈದ್ಯರು ತಕ್ಷಣ ಅವರನ್ನು ಅಲ್ಲಿಗೆ ಸ್ಟ್ರೆಚಿಂಗ್ ಎಲ್ಲ ಮಾಡಿಸಿ ಬೆನ್ನು ನೋವಿಗೆ ಸ್ವಲ್ಪ ಒಂದು ರಿಲೀಫ್ ಬರೋ ಹಾಗೆ ಮಾಡಿದ್ರು. ಅದಾದ ನಂತರ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಸೋನು ನಿಗಮ್. ಡೀಟೇಲ್ಸ್ ನಾವು ಪ್ರತಿನಿಧಿ ಮಲ್ತೇಶ್ ನೀಡ್ತಾರೆ. ಮಲ್ತೇಶ್, ಹೇಗಿದೆ ಈಗ ಸೋನು ನಿಗಮ್ ಆರೋಗ್ಯ? ಏನು ಹೇಳ್ತಾರೆ ನಿಗಮ್ ತಮ್ಮ ವಿಡಿಯೋದಲ್ಲಿ? ರೆಹಮಾನ್ ಬಹುಭಾಷೆಯ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿರ್ತಕ್ಕಂಥ ಖ್ಯಾತ ಗಾಯಕ ಸೋನು ನಿಗಮ್ ಅವರ ಆರೋಗ್ಯದಲ್ಲಿ ಏರ್ಪೇರ್ ಆಗಿರ್ತಕ್ಕಂಥ ಅದರಲ್ಲಿ ಪ್ರಮುಖವಾಗಿ ಭಾನುವಾರ ಏನು ಅಂತಂದ್ರೆ ಪುಣೆಯಲ್ಲಿ ಒಂದು ಲೈವ್ ಕಾನ್ಸರ್ಟ್ ಶೋ ಇತ್ತು. ಸೊ ಆ ವೇಳೆ ಸೋನು ನಿಗಮ್ ಹಾಡುವಂತ ಪ್ರಯತ್ನದಲ್ಲಿದ್ದಾಗ ಆ ವೇದಿಕೆ ಹಿಂಭಾಗದಲ್ಲಿ ಅವರು ಬೆನ್ನುವಿಂದ ಬಳಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತೀವ್ರವಾಗಿರ್ತಕ್ಕಂಥ ಒಂದು ಸಮಸ್ಯೆನ ಅನುಭವಿಸಿದ್ರು. ಸೊ ಆ ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿ ಅವ್ರಿಗೆ ಆಗ್ತಾ ಇರುವಂತಹ ಸಮಸ್ಯೆನ ಹೇಳ್ಕೊಂಡಾಗ ನಿಜಕ್ಕೂ ಅಚ್ಚರಿ ಆಗಿತ್ತು. ಯಾಕಂದ್ರೆ ಸೋನು ನಿಗಮ್ ಅವರು ಯಾವತ್ತೂ ಕೂಡ ಆ ರೀತಿಯಾಗಿ ಕಾಣಿಸ್ಕೊಂಡಿರಲಿಲ್ಲ ಸಾರ್ವಜನಿಕವಾಗಿ. ಸೊ ಹೀಗಾಗಿ ಈ ರೀತಿ ಸಮಸ್ಯೆನ ಫೇಸ್ ಮಾಡಿದ ತಕ್ಷಣ ಅವರು ತಮ್ಮ ಆರೋಗ್ಯದ ಒಂದು ಸಮಸ್ಯೆ ಏನಿತ್ತು ಅನ್ನೋದನ್ನ ಹೇಳ್ಕೊಳ್ಳೋದ್ರ ಜೊತೆಗೆ ಈಗ ಸದ್ಯಕ್ಕೆ ಆಸ್ಪತ್ರೆಯಲ್ಲೂ ಕೂಡ ದಾಖಲಾಗಿದ್ದಾರೆ. ಅದಕ್ಕೆ ಯಾವುದೇ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ, ಬಟ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸೋನು ನಿಗಮ್ ಅವ್ರನ್ನ ಈ ಸ್ಥಿತಿಯಲ್ಲಿ ನೋಡಿರ್ತಕ್ಕಂಥ ಅಭಿಮಾನಿಗಳು ಸಹಜವಾಗಿ ಒಂದಿಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಭಾಷೆಯ ಸೂಪರ್ ಹಿಟ್ ಸಿನಿಮಾಗಳು. ಥ್ಯಾಂಕ್ ಯು ಮಲ್ತೇಶ್.